ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಡರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ವಾರವ್ಯಾಸ ಭಾರತದ ಸಭಾಪರ್ವದ 16ನೇ ಸಂಧಿ ಸೂಚನೆ. ದ್ಯೂತ ಮುಖದಲ್ಲಿ ನಿಖಿಳ ರಾಜ್ಯವ ಸೋತು, ತನ್ನನುಜಾತ ಮುನಿ ಸಂಘಾತ ಸಹಿತ ಅವನೀಶ ವನವಾಸಕ್ಕೆ ಹೊರವಂಟ. ಪಾಪ ಜೂಜಿನಿಂದ ಸೋತ್ಬಿಟ್ಟಿರ್ತಕ್ಕಂಥ ಧರ್ಮರಾಜ ಆ ಒಂದು ಶಕುನಿ ಮತ್ತು ದುರ್ಯೋಧನನ ಕುತಂತ್ರದಿಂದ, ಕರ್ಣನ ಕುತಂತ್ರದಿಂದ ಸೋತಿರತಕ್ಕಂಥ ಧರ್ಮರಾಜ ತನ್ನ ಅನುಜಾತ ಸಹಿತ ಮುನಿಸನು ಸಂಘಾತ ಸಹಿತ, ಅನುಜಾತರು ಅಂದರೆ ತಮ್ಮಂದ್ರ ಸಮೇತ ಆ ಧೌಮ್ಯ ಮುನಿಗಳು, ಅವರೆಲ್ಲ ಮುನಿಗಳನ್ನು ಕೂಡಿಕೊಂಡು ವನವಾಸಕ್ಕೆ ಹೊರಡ್ತಾನೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಧಿಯ ಸೂಚನೆ. ಅದರ ಸಾರಾಂಶವನ್ನು ನಾವು ಹೇಳೋದಕ್ಕೆ ಪ್ರಯತ್ನ ಪಟ್ಟರೆ, ಕೇಳು ಜನಮೇ ಜಯ ಧರಿತ್ರಿ ಪಾಲ, ಕುಂತೀನಂದನರು ತಮ್ಮಾಳೊಡನೆ ಹೇಳಿದರು ಸೌಭದ್ರಾದಿತನಯರಿಗೆ. ಪಾಲಕಿಯ ಬೇಳಂಬವನು ಜೂಜಾಳಿಗಳ ಜಜ್ಜಾರತನವನ್ನು ಕೇಳಿ ಬೈದುದು ಸೇನೆ ಕತಿಯಲಿ ಖಳಚತುಷ್ಟಯವ. ಪಾಪ ಆ ಸೈನ್ಯಕ್ಕೆಲ್ಲ ಈ ವಿಚಾರ ಗೊತ್ತಿಲ್ಲ. ಪಾಪ ಅವರ ನೆಂಟರಿಷ್ಟರಿಗೆ ಇದೆಲ್ಲ ವಿಚಾರ ಗೊತ್ತಿಲ್ಲ. ಸೋತಿದ್ದು ಹೇಳಿಬಿಟ್ರೆ ಪಾಪ ಏನವರು ಪಾಪ ಭಾಳ ಒದ್ದಾಡ್ತಾರಂತೆ. ಏನು ಮಾಡೋದಕ್ಕೂ ಆಗಲ್ಲ, ಗ್ರಹಚಾರ. ರವಿ ಉದಯದಲ್ಲಿ ಕೌರವೇಂದ್ರನ ಭವನ ಕೈ ತಂದನು, ಕುಠಾರ ರಜವಳಿಯನ್ನು ಕರೆಸಿದನು ರಾಧಾಸುತನ ಸೌಬಲನ. ದುಶ್ಯಾಸನ ಏನು ಮಾಡ್ದ, ನೇರವಾಗಿ ಕೌರವೇಂದ್ರನ ಮನೆಗೆ ಬಂದ. ಕುಠಾರರಿದ್ರಲ್ಲ ಜವಳಿಗಳು, ರಾಧಾಸುತ ಅಂದರೆ ಕರ್ಣ ಮತ್ತು ಸೌಬಲ, ಶಕುನಿ ಇವರಿಬ್ಬರನ್ನ ಕರೆಸಿದ. ಅವನಿಪತಿ ಗಾಂಧಾರಿಯರು ಪಾಂಡವರ ಮನ್ನಿಸಿ ಕಳುಹಿದರು, ತಮ್ಮವನಿಗೈದಿದರಿಂದ ನಾ ದುಶ್ಯಾಸನನು ನಗುತ್ತ. ಹೇಳ್ತಾನಂತೆ ದುಶ್ಯಾಸನ, ಅಪ್ಪ ಕೇಳ್ರಿ, ಯಾವಾಗ ರಾಜ್ಯ ಎಲ್ಲವನ್ನು ಸೋತ್ಬಿಟ್ರೋ ಪಾಂಡವರು, ಅವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳಿಬಿಟ್ಟು ನಿಮ್ಮಪ್ಪ ಧೃತರಾಷ್ಟ್ರ ಮತ್ತು ಗಾಂಧಾರಿ ಅವರನ್ನು ಸಮಾಧಾನ ಮಾಡಿ ಕಳಿಸಿದರಪ್ಪ ಅಂತ ನಕ್ಕನಂತೆ. ಅವಾಗ ಧೃತರಾಷ್ಟ್ರ, ಇವನು ಯಾರು ದುರ್ಯೋಧನ, ಕರ್ಣ, ಶಕುನಿ ಇವರೆಲ್ಲರೂ ಕೂಡ ಹೀಯಾಳಿಸ್ತಾರಂತೆ. ಮುರಿದು ಪಟ್ಟಣವ ನೋಡುತನರವರು ಕೋದರರೌಡಗಚ್ಚುತ ತಿರುಗಿದರು, ಗಡಗಾಢಬದ್ಧ ಪ್ರಕೃತಿ ಭೀಷಣರು ಕರಿಯ ಸೊಗಡಿನ ಮೃಗಪತಿಯ ಮೈ ಹರಿದ ಹಂದಿಗೆ ನೊಂದ ಹಾವಿಂಗರ ಸಾಮೈ ಚಾಚಿದೆಯಲ ನೀನಿಂದನ ಶಕುನಿ. ಲೇ ದುರ್ಯೋಧನ, ಕಟ 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 ಹಲ್ಲು ಕಡ್ಕೊಂಡು ಹೋದ್ರಂತಲ್ಲ ಪಾಂಡವರು. ನೀನು ಹೋಗಿ ಹೋಗಿ ನೊಂದ ಹಾವಿಂಗರ ಸಾ ಕೈ ಚಾಚಿದೆಯಲ್ಲ, ನೊಂದಿರ್ತಕ್ಕಂಥ ಹಾವಿಗೆ ನೀನು ಕೈ ಚಾಚಿದೆಯಲ್ಲ, ಯಾಕೆ ಬೇಕಿತ್ತು ಇದು ನಿನಗೆ ಅನ್ನಂತೆ ಶಕುನಿ ಮಾಡಿದ್ದವನೇ. ಅವರ ಹಿಂಡಿರ ಮುಂದಲೇ ಹಿಡಿದ ಒಗಡವ ಮಾಡಿಸಿದೆ ಪಟ್ಟವ, ಈ ಪಟ್ಟದ ಯುವತಿಯಾಕೆಯ ಭಂಗಪಡಿಸಿದೆ ನಿನ್ನಲಾಪನಿತ. ಅವಳ ದೈವೋದಯವನೈಸಲೇ ಸವಡಿಸಿದೆ ಸುತ್ತು ಸಡಿಲದು, ನಿವಗದಾಗಳೇ ಮರೆದು ಹಿಂಗಿದು ದೆಂದನ ಕರ್ಣ. ಅಷ್ಟೆಲ್ಲ ಮಾಡಿದ್ರು ಕೂಡ ದುಶ್ಯಾಸನ ಆ ಸೀರೆಯನ್ನು ಸೆಳೀತಿದ್ರೆ ಗಂಟು ಬಿಚ್ಚಿಲ್ಲ ಅಂದರೆ ಇನ್ನೆಂಥ ದೈವಭಕ್ತರಯ್ಯ ಅವರು. ಅವರು ನಿಂತ ಕೆಲಸ ನೀನು ಮಾಡಿದೆಯಲ್ಲ ಅಂತ ಇವರು ಸುಮ್ಮನೆ ಹಂಗೆ ಅವನನ್ನು ನಗಸಾರಕ್ಕೂ ಮಾತಾಡಬೇಕು, ಸಿಟ್ಟು ಬರ್ಸಂಗೂ ಮಾಡ್ಬೇಕು, ಹಂಗೆ ಮಾಡ್ತಿದ್ದಾರೆ. ಅವಾಗ ಅವನಂತಾನಂತೆ, ಜಯವಹುದೆ ನಿರ್ವೇದದಲ್ಲಿ, ನಿರ್ಭಯವಹುದೆ ಬಿಸುಸೀಲಿನಲ್ಲಿ, ನಿರ್ಣಯವಹುದೆ ನೃಪರಿಗಿದು ತಾನೀತಿ ಮಾರ್ಗದಲ್ಲಿ, ನಿಯತವಿದು ನಿಶೇಷ ನಿಮ್ಮನ್ವಯಕ್ಕೆ ನಿರ್ವಾಹನು ಗಾಂಧಾರಿಯಲಿ, ನಿಮ್ಮಯ್ಯನಲ್ಲಿ ಬೆಸಗೊಳ್ಳೆನು ನೆಂದನ ಶಕುನಿ.
ಆಯಿತು, ಅವರು ಉಪಚಾರ ಮಾಡಿ ಕಳಿಸಿದ್ರು ಅಂತ ಅಂತೀಯಲ್ಲ ದುಶ್ಯಾಸನ, ಹೋಗಣ್ಣಡಿ ಅವ್ರ ಹತ್ರಕ್ಕೆ, ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳೋಣ ಅದೇನು ಹೇಳಿ ಕಳಿಸ್ತಿದ್ರೆ ಎಂಬುದನ್ನು ಅಂತ ನೇರವಾಗಿ ಅಲ್ಲಿಗೆ ಬಂದು. ಅರಸ ಕೇಳ್ತೃತರಾಷ್ಟ್ರ ಭೂಪತಿ ಅರಮನೆಗೆ ನಡೆತಂದರಿ ನಾಲ್ವರು ವಿಷಾದ ವಿಡಂಬ ವಿಹ್ವಲ ಕರ್ಣವೃತ್ತಿಯಲ್ಲಿ. ಏನು ಸುಮ್ಮನೆ ಬೇಜಾರಾಗಿ ಬಂದವರು ಬಂದಂಗೆ ಬಂದರಂತೆ ಈ 4 ಜನ ದುಷ್ಟ ಚತುಷ್ಟಯರು. ಎಲ್ಲಿಗೆ? ನೇರವಾಗಿ ಧೃತರಾಷ್ಟ್ರನ ಆಸ್ಥಾನಕ್ಕೆ ಬಂದರು. ಪರಿಮಿತದಿಗುಳ್ಳಿರಿಸಿದರು, ಸಹಚರನ ಶೋಧಿಸಿ ಕಡು ರಹಸ್ಯದೊಳರಸಿಯನು ಬರ ಹೇಳಿದರು ಗಾಂಧಾರಿ ದೇವಿಯನು. ಅಲ್ಲಿ ಗಾಂಧಾರಿಯನ್ನು ಕರೆಸಿದರು. ಹೋಗ ಹೇಳ್ತಾನಂತೆ ದುರ್ಯೋಧನ, ತಾಯೇ ನೇಮವೇ ಹಗೆಯ ಕೈಯಲ್ಲಿ ಸಾಯಲಾರೆವು, ಸಾಗರಾಂತದ ರಾಯರಿಲ್ಲ ಹೊರೆಯಲಾಪೆವು ಬೆಂದ ಬಸುರುಗಳ, ಕಾಯ್ದನು ಕರುಣದಲ್ಲಿ ತಂದೆ ಸಹಾಯವಹ ಪಾಂಡವರ ಕೂಡಿಯೇ ರಾಯ ಬದುಕಿರಲಿ ಎಮ್ಮಗಳು ಎಂದರು ಇವರು ಎರಗಿದರು ಪದಕ್ಕೆ. ಅಪ್ಪ ಅಮ್ಮ ಇಬ್ಬರು ಎದುರಿಗೆ ಇದ್ದೀರಿ ನೀವು. ದುರ್ಯೋಧನ ಹೇಳ್ತಾನಂತೆ, ನೀವು ಅಷ್ಟವ್ರನ್ನೆಲ್ಲ ಉಪಚಾರ ಮಾಡೋದಕ್ಕಿಂತ ನಮ್ಮನ್ನೇ ಕಾಡಿ ಕಳಿಸಿಬಿಡ್ರಿ. ಅಂದರೆ ನಿಮ್ಮ ಪ್ರಕಾರ ನಾವು ಮಾಡಿರೋ ತಪ್ಪ, ಅವ್ರದ್ದೇ ಸರಿನಾ? ಏನು ಜೂಜಾಟದಲ್ಲಿ ನಾವು ಗೆದ್ವಿ, ಅವರು ಸೋತರು, ಮಾಡೋದೆಲ್ಲ ಮಾಡಿದ್ವಿ, ನೀವ್ಯಾಕಷ್ಟು ಬೇಜಾರಾಗ್ತೀರಿ? ಹಂಗಾದರೆ ಅವರೇ ಬೇಕಾದರು ಅಂದರೆ ನಾವೇ ಕಾಡಿಗೆ ಹೋಗ್ತೀವಿ ಬಿಡ್ರಿ ಅಂದ್ರಂತೆ. ಸರಿ ಹಸುಗೆ ಇಂದರ್ಧ ರಾಜ್ಯದ ಸಿರಿಗೆ ಯೋಗ್ಯರು, ಬಾಹು ಸತ್ವಕ್ಕೆ ಸುರರು ಸರಿ ಇವರ ಪಾಡೆ ಮನುಜ ಜಂತುಗಳು. ನಿಮಗೆ ಯಾಕದಯ್ಯ ಹೊಟ್ಟೆ ಕಿಚ್ಚು ಅಂತ ಧೃತರಾಷ್ಟ್ರ. ಅಲ್ಲಯ್ಯ, ಇಷ್ಟೆಲ್ಲ ಆದಮೇಲೂ ಹೊಟ್ಟೆ ಕಿಚ್ಚುಪಡ್ತೀಯಲ್ಲೋ ದುರ್ಯೋಧನ. ಸರಿಗೆ ಸರಿ ಹಸುಗೆ ಅರ್ಧ ರಾಜ್ಯದ ಸಿರಿಗೆ ಯೋಗ್ಯರು. ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿದರೆ ನಿಮ್ಮ ಅರ್ಧ ರಾಜ್ಯ ಅವರಿಗೆ ಸೇರಬೇಕು. ಬಾಹು ಸತ್ವಕ್ಕೆ ಸುರರು ಸರಿ ಇಲ್ಲಿವರ ಪಾಡೆ ಮನುಜ ಜಂತುಗಳು. ಇನ್ನು ಬಾಹುಸತ್ವಕ್ಕೆ ಅವರೇನು ಕೈಲಾಗದವ್ರೆ, ಒದ್ದು ಕಿತ್ಕಂತಾರೆ. ಅವರು ದೇವತೆಗಳ ಒಂದು ಶಕ್ತಿಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು ಪಾಂಡವರು, ಅವರೇನು ಕಡಿಮೆ ಅಲ್ಲ. ಆದರೆ ನೀವೇ ಮನುಜ ಜಂತುಗಳಯ್ಯ, ನೀವೆಲ್ಲ ನಾಚಿಕೆ ಆಗಲ್ಲೇನೋ ದುರ್ಯೋಧನ ಮಾತಾಡೋದಕ್ಕೆ. ಚರಿತವೆಂಬರೇ ಋಷಿಗಳಿಗೆ ಗೋಚರಿಸದು ಅವರಾಚರಣೆ, ನಿನಗೆಂದರೆ ವಿನಾಶದ ಸಿದ್ಧಿ ಎಂದನು ಹಾಗಾಗಿ ಧೃತರಾಷ್ಟ್ರ. ನಿನಗ್ಯಾಕೋ ಇಂಥ ಕೆಟ್ಟ ಬುದ್ಧಿ ಬಂತು? ಇನ್ನು ಆಚರಣೆ ನೋಡಿದರೆ ಋಷಿಗಳಿಗಿಂತ ಮಿಗಿಲು. ಅವನಿಗೆ ದುಃಖ ಬಂದ್ಬಿಡ್ತು ದುರ್ಯೋಧನಿಗೆ. ಕಲಕಿತ ರಸನ ಕರಣ ಕಂಗಳ ಕುಳಿಗಳಲ್ಲಿ ನೀರು ರೆತವು, ಅಕಟ ಎಲೆಗೆ ಕರೆಯ ಪಾಪಿ ಮಗನನು ಕುರುಕುಲಾಂತಕನ. ಅಲ್ಲಿಗೂ ಧೃತರಾಷ್ಟ್ರ ಅಂದ್ಕಂಡ, ದುರ್ಯೋಧನ ಬಂದಿದ್ದಾನೋ ಇಲ್ಲೋ ಅಂದ್ಕೊಂಡು ಕರ್ಕಂಬರ್ಯಾಲ ದುರ್ಯೋಧನನ್ನ ನನ್ನ ಎದುರಿಗೆ ಇಲ್ಲಿ ನಿಲ್ಲಿಸ್ರಿ ಅಂತ. ಸೆಳೆದು ತಂದನು ಕರ್ಣ ಶಕುನಿಗಳು ಅಳಲಿಗನ ತೆಗೆದಪ್ಪಿದನು ಕುರುತಿಲಕ, ನಿನ್ನುಳಿದು ಒಡಲ ಹಿಡಿದ್ವೇನೆ ಎಂದ ನಂದ ರೂಪ. ಎಲ್ಲಿದ್ದಾನೆ ದುರ್ಯೋಧನ, ಎಲ್ಲಿದ್ದಾನೆ? ನಂಗಂತೆ ನೀವೆಲ್ಲ ನಮ್ಮನ್ನೇ ಕಾಡಿಗೆ ಕಳಿಸಿಬಿಡ್ರಿ ಪಾಂಡವರನ್ನು, ಅವರಿಗೆ ರಾಜ್ಯ ಪಟ್ಟವನ್ನು ಕಟ್ಟರಿ ಅಂದಾಗ ಎಲ್ಲಿ ದುರ್ಯೋಧನ, ಎಲ್ಲಿ ಕರ್ಕೊಂಬರ್ರಿ ಅವನ್ನ ಅಂದಾಗ ತಂದು ಮುಂದಿಳಿಸಿದರೆ ಅವನಿಗೆ ಕಣ್ಣು ಕಾಣಿಸ್ದಲ್ಲ. ಆವಾಗ ಮೈಯನ್ನು ಮುಟ್ಟಿ ತಡವಿ ಅವನನ್ನು ಬಿಗಿಯಾಗ ಅಪ್ಪಿಗೆಬಿಟ್ಟನ ಧೃತರಾಷ್ಟ್ರ. ಅಯ್ಯೋ ರಾಮ, ಕುರುಕುಲ ತಿಲಕ ನಿನ್ನ ಉಳಿದು ಒಡಲ ಹಿಡಿವೇನೆ, ನಿನ್ನ ಬಿಟ್ಟು ನನ್ನ ಶರೀರ ಇರುತ್ತೇನಪ್ಪ ಅಂತ ಅನ್ನಂತೆ. ಏನು ಮಾಡುವೆವರ ಕೆಡಿಸುವಡೇನು ಹದನನು ಕಂಡೆ, ದೈವಾಧೀನ ನಿಷ್ಠರ ಮುರಿಯುವುದನ್ಯ ಅರಿದನ್ಯಾಯ ತಂತ್ರದಲ್ಲಿ. ಪಾಪ ದೈವನಿಷ್ಠರು ಕಣೋ ಅವರೆಲ್ಲ, ಯೋಗ್ಯರು ಸತ್ಯವಂತರು. ಅವರಿಗೆ ಅನ್ಯಾಯ ಮಾಡೋದಕ್ಕೆ ನಿನಗೆ ಸುಖ ಏನು ಕಂಡು ನೀನು? ಏನು ನಿನ್ನ ಅಭಿಮತವು ನಿನ್ನೊಳಗಾನು ಹೊರಗೆ. ಆಯ್ತಪ್ಪ, ಇವಾಗ ನಾನು ಏನು ಮಾಡಬೇಕು ಹೇಳು? ನಿನ್ನ ಬಿಟ್ಟು ನಾವಿರಕ್ಕೆ ಸಾಧ್ಯ? ಮಗನಾಗಿ ಹುಟ್ಟಿದೆಯಲ್ಲ, ಮತ್ತು ಇವಾಗ ನಾನು ಏನು ಮಾಡಬೇಕು ಹೇಳು? ಯಾವ ರೀತಿ ನಿನ್ನ ಸಮಾಧಾನ ಮಾಡಬೇಕು? ಕಂದ ನುಡಿ ದುಮ್ಮಾನ ಬೇಡೆನ್ನಾಣೆ ಸಂತೈಸಿದ ಎಂದು ಸಂತೈಸಿದನು ಮಗನಪ್ಪ. ಮಾತಾಡಪ್ಪ ಹೇಳಯ್ಯ. ಇವನಿಗೆ ಧೃತರಾಷ್ಟ್ರ ತಲೆ ಕೆಟ್ಟುಬಿಟ್ಟದು, ಏನು ಮಾತಾಡ್ತಾನೆ ಅವನಿಗೆ ಗೊತ್ತಿಲ್ಲ. ಅವಾಗ ಅವನಂತಾನಂತೆ, ಅಪ್ಪ ಅನಿಲ ಜನ ಬಾಯಿ ಬಡಿಕತನದ ಅರ್ಜುನನ ಬರಿಬೊಬ್ಬಾಟ ಸಹದೇವನ ಸುಗರ್ವದ ಮಾತು ಮೈಕ್ಕುವವು ಬಳಿಕಿನಲಿ.
ಮನೆ ಮೊಗವ ಕಾಣಿಸದೆ ಘನಕಾನನದೊಳಗೆ ಸುಳಿಯುವಂತೆ ಮಂತ್ರವ ನೆನೆದು ನಿಮ್ಮಡಿಯ ಚಿತ್ತಕ್ಕೆ ಬಹರೇ ಬೆಸಸಿಂದ. ಅಲ್ಲಪ್ಪ ಒಂದು ಕೆಲಸ ಮಾಡೋಣ ಅಂತ, ಈ ಅನಿಲ ಜನ ಬಡಿಕತನ ಅರ್ಜುನನ ಬರೀ ಬೊಬ್ಬಾಟ, ಈ ಭೀಮನ ಬಾಯಿ ಬಡಿಕತನ ಅರ್ಜುನನ ಪರಾಕ್ರಮ ಬೊಬ್ಬಾಟ ಬರೀ ಹರಟೆ ಹೊಡೆಯದಂಗೆ ಮಾತಾಡೋದು ಸಹದೇವನ ಸುಗರ್ವದ ಮಾತು, ಸಹದೇವನ ಗರ್ವದ ಮಾತು. ಇವನ್ನ ನಾವು ನಿಲ್ಲಿಸಬೇಕು ಅಂದರೆ ಏನಾದರೂ ಒಂದು ಯೋಚನೆ ಮಾಡಬೇಕು, ಒಂದು ಪ್ಲಾನ್ ಮಾಡಬೇಕು. ನಿನ್ನ ಮನಸ್ಸಿನಾಗ ಏನಾದರೂ ಹೇಳಪ್ಪ ಅಂತ ಕೇಳಿದ್ನಂತೆ ಮಗನನ್ನು. ಹೇಳಪ್ಪ ಏನಾದರೂ ಮಾಡ್ಬೋದಾ ಅಂತ. ಮನೆ ಮಗದ ಕಾಣಿಸದೆ ಕನಕಾನನದೊಳಗೆ ಸುಳಿವಂತೆ ಮಂತ್ರವ ನೆನೆದೆ ಇದು ನಿಮ್ಮಡಿಯ ಚಿತ್ತಗೆ ಬಹರೇ ಬೆಸೆಸಿಂದ. ಇವರೆಲ್ಲ ಮಾತು ನಿಲ್ಸಂಗೆ ಒಂದು ಉಪಾಯ ಮಾಡಿದ್ದೀನಪ್ಪ ನಾನು. ನೀವು ಹೇಳೋ ಅಂದರೆ ಹೇಳ್ತೀನಿ ಅಂತ ದುರ್ಯೋಧನ. ಯಾರಿಗೆ? ಧೃತರಾಷ್ಟ್ರನಿಗೆ. ಆಯ್ತು ಹೇಳಯ್ಯ, ನೀವೊಂದು ಕೆಲಸ ಮಾಡಿರಿ, ಒಂದು ಪ್ಲಾನ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಅಪ್ಪ ಕರಸಿ ಕೊಡಿ ನೀವಿಲ್ಲಿಗೈವರನು ಜೋಜಿನಲು ಒಂದು ಹಲಗೆ ರರಸ ನೀ ಚಿತ್ತವಿಸು 12 ಬುಧ ವಿಪಿನದಲ್ಲಿ. ಎಂಥ ಕೆಟ್ಟ ಬುದ್ಧಿ ಇದೆ ದುರ್ಯೋಧನನಿಗೆ. ಅಪ್ಪ ಒಂದು ಕೆಲಸ ಮಾಡ್ರಿ, ಮತ್ತೆ ವಿನೋದಕ್ಕೋಸ್ಕರ ಸಂತೋಷಕ್ಕೋಸ್ಕರ ಜೂಜಾಡೋಣ, ಅವೆಲ್ಲ ಹಿಂದಿನವೆಲ್ಲ ಮರೆಯೋಣ ಅಂತ ಪಾಂಡವ್ರನ್ನ ಇಲ್ಲಿ ಕರೆಸ್ರಿ, ಇಬ್ಬರು ಕೂಡಿಸ್ರಿ, ಇಬ್ಬರು ಜೂಜಾಡ್ತೀವಿ, ಮತ್ತೆ ಎಲ್ಲ ಒಡ್ಡು ಬಿಡ್ತೀವಿ. ಯಾರು ಸೋಲ್ತಾರೋ ಆ ಜೂಜಿನಲ್ಲಿ 12 ಬುಧ ವಿಪಿನದಲ್ಲಿ ವರುಷವೊಂದು ಅಗ್ನಾಸ್ತದವರು ಒಳಗರಿದೇವಾದೊಡೆ ಮರಳಿ ವಿಪಿನಕ್ಕೆ ವರುಷ 12ಕ್ಕೆ ಕೊಡುವೆವು ಮತ್ತೆ ವೀಳೆಯವ. ಜೂಜಾಡ್ತಾ ಆಡ್ತಾ 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 ನಾವೇ ಗೆಲ್ಲಿತೀವಿ, ನಮಗೆ ಗೊತ್ತು. ಗೆದ್ದುಬಿಟ್ಟು ಯಾವುದೋ ಒಂದು ಪಣಕ್ಕೆ ಅವರನ್ನು ಒಡ್ಡಿಸಿಬಿಟ್ಟು ಗೆದ್ದುಬಿಟ್ಟು ಯಾರು ಸೋಲ್ತಾರೋ ಅವರು 12 ವರ್ಷ ವನವಾಸಕ್ಕೆ ಹೋಗಬೇಕು, 1 ವರ್ಷ ಅಜ್ಞಾತವಾಸ ಹೋಗಬೇಕು. ಜ್ಞಾತ ಅಂದರೆ ಕಾಣಿಸೋದು, ಅಜ್ಞಾತ ಅಂದರೆ ಕಾಣಿಸದೇ ಇರೋದು. ಯಾರಿಗೆ ಕಾಣಿಸದೇ ಇರೋದು? ಆಗಿನ ಒಂದು ಭಾರತ ದೇಶದ ಯಾವನೇ ಒಬ್ಬ ಪ್ರಜೆಗೆ ಪಾಂಡವರು ಕಾಣಿಸಿದ್ರು ಅಂದರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಹಿಂಗೆ ಅವರು ಕಂಟಿನ್ಯೂ ಮಾಡ್ತಾ 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 ಇರಲಿ, ನಾವು ರಾಜ್ಯವನ್ನು ಆಳೋಣ ಅಂತ. ಎಂಥ ಕೆಲಸಕ್ಕೆ ಬರದೇ ಇರತಕ್ಕಂಥ ಬುದ್ಧಿ. ಈ ಒಂದು ಯೋಚನೆಯನ್ನು ನಾನು ಮಾಡ್ತಾ ಇದ್ದೀನಿ, ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ ಅನ್ನಂತೀವಿ ದುರ್ಯೋಧನ. ಇದು ನಿಮಗೆ ಸರಿ ಹೋದರೆ ನೀವು ಒಪ್ಪ್ರಿ, ಕರೆಸಿಬಿಡೋಣ ಅಂತ. ಆಯ್ತಪ್ಪ ಹಂಗೆ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಾತಿಕಾಮಿಕಾ ಬಾ ಯುಧಿಷ್ಠಿರ ಭೂತಳೇಶನ ಕರೆದು ತಾರೈ ತಾತ ಕಳುಹಿದನೆಂಬುದಿಂದ್ರ ಪ್ರಸ್ಥದಲ್ಲಿರಲಿ. ಏ ಪ್ರಾತಿಕಾಮಿಕ ಬಾರೋ, ನೇರವಾಗಿ ಇಂದ್ರಪ್ರಸ್ಥ ನಗರಕ್ಕೆ ಹೋಗು, ನಿಮ್ಮ ದೊಡ್ಡಪ್ಪ ಕರೀತಿದ್ದಾನೆ ಅಂತ ಕರ್ಕೊಂಡು ಬಾ. ಏನಕ್ಕೆ ಅಂತ ಕೇಳಿದರೆ ಸುಮ್ಮನೆ ವಿನೋದಕ್ಕೋಸ್ಕರ ಸಂತೋಷಕ್ಕೋಸ್ಕರ ಜೂಜಾಡಬೇಕು, ಹಿಂದಿಂದೆಲ್ಲ ಮರೆಯೋಣ, ಎಲ್ಲರೂ ಕೂಡ ಸಂತೋಷವಾಗಿರೋಣ ಅಂತ ಕರ್ಕೊಂಬ ಹೋಗಿ ಆಮೇಲೆ ನಾನು ನೋಡೋಣ, ಆಮೇಲೆ ಇಲ್ಲಿನ ಕತೆ. ಪ್ರೀತಿಪೂರ್ವಕವಲ್ಲದೆ ಅಲ್ಲಿ ವಿಘಾತಿ ಇಲ್ಲೆಂದು ಉಚಿತ ವಚನದೊಳು ಆತಗಳ ನೊಡಗೊಂಡು ಬಾ ಹೋಗೆಂದನಂದನೃಪ. ಅಲ್ಲಿ ಪ್ರೀತಿ ಇಲ್ಲದೆ ಏನೂ ಇಲ್ಲ, ಸಂತೋಷವಾಗೋಣ ಅಂತ ಹೇಳಿ ಕರ್ಕೊಂಬ ಅಂತ ಹೇಳಿಬಿಟ್ಟು, ಅದಕ್ಕೆ ಅವನ ಹೆಸರೇ ಅಂಧನೃಪ, ಧೃತರಾಷ್ಟ್ರ ಅಂತ, ಮೂರ್ಖ ಅಂತ. ಇಷ್ಟೆಲ್ಲ ಅದೇ ಮಗನ ಮೇಲೆ ಮಮಕಾರದಿಂದ ಪಾಪ ಪಾಂಡವರಿಗೆ ಇಷ್ಟೆಲ್ಲ ತೊಂದರೆಯನ್ನು ಕೊಡ್ತೀಯಾನು ಧೃತರಾಷ್ಟ್ರ. ಇವನು ಬಂದ ಪ್ರಾತಿಕಾಮಿಕ ಇತ್ತನವನೀಪಾಲ ಚರಣದಲ್ಲಿ ಪಾಪ ಊದಕ್ಕೆ ನಮಸ್ಕಾರ ಮಾಡಿಬಿಟ್ಟ ಧರ್ಮರಾಜನಿಗೆ ಬಂದು. ಮೈಕ್ಕಿನಿಂದನು ನರವೃಕೋದರನ ಕುಲ ಸಹದೇವರಿಗೆ ಕೈ ಮುಗಿದು ಧರಣಿಪನ ಮಗ ಸನ್ನೆಯಲ್ಲಿ ಕುತ್ಕೊಂಡಿದ್ರೆ ಅವ ಕೇಳ್ತಾನಂತ, ಯಾಕೆ ಬಂದಪ್ಪ ಪ್ರಾತಿಕಾಮಿಕ, ಯಾಕೋ ಬಂದೆ ಅಂತ ಕೇಳಿದ್ರೆ ಅವನು ಹೇಳ್ತಾನಂತ ನಡಿಕೆಂತ, ಹೃದಯ ಶುದ್ಧಿಯೊಳೆರಡರಸುಗಳು ಜೂಜನಾಡಲಿ ಮರಳಿ ವಿಜಯಂಗೈಯುವುದೆಂದು ಅಟ್ಟಿದನು ಧೃತರಾಷ್ಟ್ರ. ಮಹಾರಾಜರೇ, ನಿಮ್ಮ ದೊಡ್ಡಪ್ಪ ಕಳಿಸಿದ, ಎಲ್ಲರೂ ಕೂಡ ಹೃದಯ ಶುದ್ಧಿಯಿಂದ ಇನ್ನೊಂದು ಸಾರಿ ಆಟ ಆಡೋಣ ಬಾ, ಹಿಂದಿಂದೆಲ್ಲ ಮರೆಯೋಣ ಅಂತ, ಅದಕ್ಕೋಸ್ಕರ ನಿಮ್ಮನ್ನು ಕರೆಯಕ್ಕೆ ಬಂದೆ. ಭೀಮಸೇನಿಗೆ ಸಿಟ್ಟು ಬಂದ್ಬಿಡ್ತು. ಲೇ ಮರಳಿ ಕರೆಸುವುದೆಂದು ಕಂಬನಿವರೆಸಿ ಕುರುಪತಿ ಪಿತನ ಚಿತ್ತವ ಕರಗಿಸಿದನೋ ಮೇಣುತಾ ಕರೆಸಿದಳೋ ಗಾಂಧಾರಿ. ಕರೆಸುವವದಿರು ಭಂಡರೋ ಮೇನ್ ಮರಳಿಹೋ ಹರು ಭಂಡರೋ ನೀನರಿವುದೇನೈ ಪ್ರಾತಿಕಾಮಿಕ ಎಂದನ ಭೀಮ.
ಸಿಂಗಳುಗಳು. ಅವನ ಹಣೆ ಬರ ಗೊತ್ತಿಲ್ಲ. ನಮ್ಮ ದೊಡ್ಡಪ್ಪ ಕೆಲಸಕ್ಕೆ ಬರೋದನು. ಸ್ವಲ್ಪನ ಜ್ಞಾನ ಇರಬೇಕು, ಸ್ವಲ್ಪನ ಮತಿ ಇರಬೇಕು. ಕರೆಸುವವದಿರು ಭಂಡರೋ ಮೇಣ್ ಮರಳಿ ಹೋಹರು ಭಂಡರೋ. ಕರೆಸೋರು ಬಂಡ್ರು, ಹೋಗೋರು ಬಂಡ್ರು ಅಂದಂಥವನು ಅವ ಧರ್ಮರಾಜ. ನೆನಕಿನ ವಿಮತವಲ್ಲ ದುರ್ಯೋಧನನ ಸೋಬಲ. ಅವಾಗವನಂತನಂತೆ ತಪ್ಪಲೊಮ್ಮಿಗೆ ಪಾಂಡು ಕುಂತಿಗೆ ಮುಪ್ಪಿನಲ್ಲಿ ಮುರುಳಾಟವಾಗಲಿ ತಪ್ಪುವನೇ ಧೃತರಾಷ್ಟ್ರ ನಗುತ ಯಮಸು. ಏನಿನ್ನ ಯಾವಾಗಲೂ ಕೆಟ್ಟ ಬುದ್ಧಿ ಬಯಸೋನವನು, ಒಳ್ಳೇದು ಮಾಡ್ತಾನೇನಪ್ಪ ಅಣ್ಣ ಅಂತ ಅಂದಂತೆ ಪಾಪ ಧರ್ಮರಾಜನ ಭೀಮಸೇನ. ಅವು ಧರ್ಮರಾಜ ಅಂತನಂತೆ, ಗುರುವಲ ಧೃತರಾಷ್ಟ್ರನಾಥನು ಕರೆಸಿದಲ್ಲಿ ವಿಘಾತಿ ಬಂದರೆ ಬರಲಿ ಸೈರಿಸಬಲ್ಲೆನೆಂದನು ಧರ್ಮನಂದ. ಅಲ್ಲಿಗೂ ಪಾಪ ಧೌಮ್ಯಾದಿ ಮಹರ್ಷಿಗಳು ಹೇಳ್ತಾರೆ, ನೀನು ಹೋಗ್ತಿರೋದು ಇವಾಗ ಮತ್ತೆ ಅಲ್ಲಿ ರಾಜ್ಯಕ್ಕಲ್ಲ, ಅಡವಿಗೆ. ನಿನ್ನ ಸ್ವಲ್ಪನ ಜ್ಞಾನ ಇಲ್ಲ ನಿನಗೆ, ಸ್ವಲ್ಪ ಯೋಚನೆ ಮಾಡು ಅಂದರೂ ಕೂಡ ಅವನು ಬಿಡಲಿಲ್ಲ. ನಮ್ಮ ದೊಡ್ಡಪ್ಪ ಕರೆಸಿದ್ದಾನೆ ಅಂದರೆ ನಾನು ಹೋಗಲೇಬೇಕು. ಯಾವತ್ತೂ ನಮ್ಮ ದೊಡ್ಡಪ್ಪ ಕೇಡನ್ನು ಬಯಸಲ್ಲ. ಕೇಡು ಬಯಸಿದ್ರು ಬಯಸಲೇಳೆ ಏನು ತೊಂದರೆ ಇಲ್ಲ ಅಂತ ಸೀದಾ ಬಂದುಬಿಟ್ರು ಅಲ್ಲಿಗೆ. ಪುರವ ಹೊಕ್ಕನು ನೃಪತಿ ಪರಿಮಿತ ಪರಿಜನದಲ ರಾಜ ಬೀದಿಯೇ. ಏನು ಬಂದುಬಿಟ್ಟಿದ್ದಾನೆ, ಪುರ ಹೊಕ್ಬಿಟ್ಟಿದ್ದಾನೆ. ಅಲ್ಲೆಲ್ಲ ಸ್ವಾಗತ ಮಾಡಿದರು. ಪಾಪ ಅವನಿಗೆ ಧನ ಕನಕ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಅದು ಇದು ಮಾಡಿ ಉಪಚಾರ ಮಾಡಿ ಚೆನ್ನಾಗಿ ಊಟ ಹಾಕಿ ಆರಾಮಾಗಿ ಕೂಡಿಸಿಬಿಟ್ಟು. ಧರಣಿಪತಿ ಕೇಳಿ ನಿನ್ನ ದಾರುಣಿ ಕುರುಪತಿಯನ್ನೆಲ್ಲ ನೋಡ್ಡ. ಆವಾಗ ಏನು ಸುಮ್ಮನೆ ಸಭೆ ನೆರೆದು ಬಿಟ್ಟದೆ, ಕುತ್ಕೊಳ್ರಿ ಎಲ್ಲರೂ ಸಂತೋಷವಾಗಿ ಆಟ ಆಡೋಣ ಅಂತ ಹೇಳಿಬಿಟ್ಟು ಒಂದು ಅಖಾಡವನ್ನು ಸಿದ್ಧಪಡಿಸಿಬಿಟ್ರು. ಅಖಾಡದಲ್ಲಿ ಏನು ಸುಮ್ಮನೆ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರಂತೆ. ಆ ಹಾಸಂಗಿಗಳನ್ನು ಹಾಸಿಬಿಟ್ಟಿದ್ದಾರೆ, ಕವಡೆಗಳನ್ನು ತಗೊಂಡಿದ್ದಾರೆ. ಆ ಕವಡೆಯನ್ನು ಹಾಕ್ತಾ ಇದ್ದಾರೆ. ಒಬ್ರಿಗೊಬ್ರು ಆಟ ಪ್ರಾರಂಭ ಆಗಿಬಿಡ್ತು. ಧರ್ಮರಾಜ ಸೋತ ಅಂತ ಕೆಲವರು ಕೂಗ್ತಿದ್ದಾರೆ, ದುರ್ಯೋಧನ ಸೋತ ಅಂತ ಕೆಲವರು ಕೂಗ್ತಿದ್ದಾರೆ. ಆದರೆ ಅಲ್ಲಿಗೆ ಒಂದು ಕ್ಷಣ ನಿಲ್ಲಿಸಿದರು. ಅವಾಗ ಹೇಳ್ತಾನಂತೆ ದುರ್ಯೋಧನ, ಸುಮ್ಮನೆ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ ಧರ್ಮರಾಜ. ದಾರುಣೀಪತಿ ಕೇಳು ನಿನ್ನ ದಾರುಣಿ ಕುರುಪತಿಯನೆಲ್ಲ ನೊಡ್ಡ. ನಿಮ್ಮಿ 2 ಅರಸುಗಳೊಳು 6 ಸೋತರು. ಸೋತ ಭೂಪತಿಗೆ ವರುಷ 12ರಲ್ಲಿ ವನದೊಳಗಿರವು. ಮೇಣಜ್ಞಾತ ಒಂದೇ ವರುಷ 14ರಲ್ಲಿ ಹೋಗುವುದು ತಮ್ಮ ಪಟ್ಟಣವ. ಒಂದು ಕೆಲಸ ಮಾಡೋಣ, ಸುಮ್ಮನೆ ಆಡಿದ್ರೆ ಏನು ಪ್ರಯೋಜನ ಇಲ್ಲ. ಆಗಾಗಲೇ ಆಟ ಒಳ್ಳೆ ಅದ್ಭುತವಾಗಿ ನಡೀತಾ ಇದೆ. ನಾನು ಗೆಲ್ಲಬೇಕು ಅಂತ ಆ ಉತ್ಸಾಹ ಇವನಿಗೆ ಬಂದುಬಿಡ್ತು ದುರ್ಯೋಧನಿಗೆ. ಪಾಪ ಅವನಿಗೆ ಶನಿಕಾಟ, ಏನು ಮಾಡೋಕ್ಕಾಗಲ್ಲ. ಗ್ರಹಚಾರ, ತಾಮಾಡಿದ ಕರ್ಮ ಬಲವಂತ ಮಾಡವಾದರೆ ನೀ ಮಾಡುವುದೇನು ದೇವ ಅನ್ನಂಗೆ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಅವನಿಗೆ ಆ ಒಂದು ಜೂಜಿನಲ್ಲಿ ಮುಳುಗಿಬಿಟ್ಟಿದ್ದಾನವನು. ಯಾರು? ಧರ್ಮರಾಜ. ನಾವು ಒಂದು ಪಣ ಒಡ್ಡೋಣ, ನಿನ್ನ ಭೂಮಿ ನನ್ನ ಭೂಮಿ 2 ಒಡ್ಡೋಣ. ಯಾರು ಸೋತರೆ ಅವರು ಕಾಡಿಗೆ ಹೋಗೋಣ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಮತ್ತು ಅಜ್ಞಾತವಾಸದಲ್ಲಿ ಇವರು ಪಾಂಡವರೇ ಅಥವಾ ಇವರು ಕೌರವರೇ ಸೋತವರು ಅಂತ ಗೊತ್ತಾದರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಇವನು ದುರ್ಯೋಧನ, ಇವನು ಧರ್ಮರಾಜ ಅದಕ್ಕೂ ಒಪ್ಕೊಂಡ್ಬಿಟ್ಟ. ಮರೆಯಲಿತನ ಇದು ಅಜ್ಞಾತವಾಸದೊಳರಿದೊರಾದೊಡೆ ಮತ್ಯವನದಲ್ಲಿ ಚರಿಸುವುದು 12 ವರುಷವು ಸತ್ಯ ಭಾಷೆಯಲ್ಲಿ ಮುರಿದು ತಪ್ಪಿದ ನೃಪನನೀಶ್ವರನರಿವ ನೈಸಲೇ. ನೋಡಿ, ಇದಕ್ಕೆ ಆತ ಕಾಣೆ. ಶಕುನಿ ಹೇಳ್ತಾನಂತ, ಇದಕ್ಕೆ ಯಾರಾದರೂ ತಪ್ಪಿದ್ರೆ ಈಶ್ವರನೇ ಸಾಕ್ಷಿ ಅಂದ ಶಕುನಿ. ರಾಜಧರ್ಮವ ಮೆರೆವಡಾವುದರು ಆವುದು ಒಡ್ಡವೇ ಪರಿಯಂದನ ಶಕುನಿ. ಆಯಿತು ಅಂದ್ಬಿಟ್ಟ ಧರ್ಮರಾಜ. ಒಡ್ಡು, ನನ್ನ ಭೂಮಿ ಈಗ ನನ್ನ ಸಾಮ್ರಾಜ್ಯವನ್ನೇ ಒಡ್ತೀನಿ, ನಿನ್ನ ಸಾಮ್ರಾಜ್ಯ ಒಟ್ಟು. ಯಾರಿಗೆದ್ರೆ ಅವ್ರು ನಾವು ಸೋತವ್ರು ಅಡವಿಗೆ ಹೋಗೋಣ. ಅವಾಗ ವಿದುರಾಗುರು ಗುರುಸೂನು ಬಾಹ್ಲಿಕ ನದಿಯ ಮಗ ಗಾಂಧಾರಿ ಕುಂತಿ ಸುದತಿ ಭೂರಿಶ್ರವ ಯುಯುತ್ಸು ವಿಕರ್ಣ ಶೃಂಜಯರು. ಇದು ವಿಷಮವಿಂದಾಕೃಪ ದ್ರೌಪದಿ ವೃಕೋದರ ಪಾರ್ಥಯಮಳರು ಕುದಿದರು ಒಳಗೊಳಗೆ ಆಡಲಮ್ಮದೆ ರಾಜನಿದಿರಿನಲ್ಲಿ ಕುದಿದರು. ಪಾಪ ಇಷ್ಟು ಜನ ಎಲ್ಲ ಮರುಗುತ್ತಿದ್ದಾರಂತೆ. ಆಸ್ಥಾನನೇ ಮರುಗುತ್ತಾ ಇದೆ. ಬೇಡ ಬೇಡ ಧರ್ಮರಾಜ, ಬೇಡ ಬೇಡ ಅಂದರು. ಏನು ಮಾಡಿದರು? ಬೊಮ್ಮಡ ಹೊಡ್ಕೊಂಡ್ರು, ಕೇಳಲಿಲ್ಲ. ಏನು ಗತಿ ಮಾಡಬೇಕು? ನಡೀತು. ದಾಯವೇ ಮಜುಪೂತು ದುರ್ಗತಿ ಅನಾಯಸವಲೇ ಚೌಕ ಒಂದೇ ಕಾಯಲಾಗದೆ ಹಾಯ್ಕೆಂದು ಅದರಿ ಗರ್ಜಿಸಿದ ಶಕುನಿ. ಅಕೋ ದುರ್ಯೋಧನ, ಒಂದೇ ಹಲಗೇನೆ, 2ನೇ ಆಟನೇ ಆಡೋದು ಬೇಡ. ಹಾಕೋ ಆ ಸಾರಿಗಳನ್ನು, ಅಂದರೆ ಪಗಡೆಗಳನ್ನು ಹಾಕೋ ಅಂದ್ಬಿಟ್ಟು. ರಾಯಸೋತನು ಧರ್ಮಸುತ ಕುರುರಾಯ ಗೆಲಿದನು. ಕಟ್ಟುಗುಡಿಯನು ರಾಯನೂರೊಳಗೆಂದು ಮಿಗೆ ಒಬ್ಬಿರಿದನ ಶಕುನಿ.
ಸೋತ ಧರ್ಮರಾಜ ಸೋತ ಧರ್ಮರಾಜ ಸೋತ ಧರ್ಮರಾಜ ಹಾಕು ಕವಡೆಗಳನ್ನು ಆ ದಾಳಗಳನ್ನು ಅಂತ ಹಾಕ್ಸಿಬಿಟ್ಟ. ಏನು ಸುಮ್ಮನೆ ಕೇಕೆ ಹೊಡಿತಿದ್ದಾರೆ. ಆ ಕಡೆ ದುರ್ಯೋಧನನ ಕಡೆಯವರು, ಈ ಕಡೆ ಸಪ್ಪು ಕುತ್ಕೊಂಡ್ಬಿಟ್ಟಿದ್ದಾರೆ. ಇಡೀ ಸಾಮ್ರಾಜ್ಯವನ್ನು ಈ ಚಕ್ರವರ್ತಿಯಾಗಿರತಕ್ಕಂಥ ಧರ್ಮರಾಜ ಸಂಪೂರ್ಣವಾಗಿ ದುರ್ಯೋಧನಿಗೆ ಸೋತ್ಬಿಟ್ನಂತೆ ಈ ಶಕುನಿಯ ಕುತಂತ್ರದಿಂದ. ಏನು ಗತಿ ಮಾಡಬೇಕು? ಎಲ್ಲ ಸ್ವಲ್ಪ ಮೌನವಾಗಿಬಿಡ್ತು ಸಭೆ. ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಹಣುಗಿತರಸನ ವದನ ತಾಳಿಗೆಯೊಣಗಿತು ಅವನಿಗೆ ನಟ್ಟದಿಟ್ಟಿಯ ಮಣಿದ ನೆನಗಿನ ಮುರಿದ ಮಹಿಮೆಯ ತಾಗಿದ ಪದೆಸೆಯ ಜುಣಿಗಿದುಪ್ಪಿನ ಸತ್ಯದಲ್ಲಿ ಕೇವಣಿಸಿ ತರಿವಿನ ವಿಕೃತ ಕರ್ಮದ ಕುಣಿಕೆ ಒಲೆದೊಲೆದ ರಸನಿದ್ದನು ಹೊತ್ತದು ಗುಡದಲ್ಲಿ. ಪಾಪ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಹೊರಡೋ ಅಂದ ದುರ್ಯೋಧನ. ಎದ್ದೇಳ ಮೇಲಕ್ಕೆ. ಧರ್ಮರಾಜ, ನೀವೆಲ್ಲರೂ ಕೂಡ ಕಾಡಿಗೆ ಹೋಗ್ಬೇಕು. 12 ವರ್ಷ, 1 ವರ್ಷ ಅಜ್ಞಾತವಾಸ ಕಳೆದು ಬಿಸುಟರು ಮತ್ತೆ ರತ್ನಾವಳಿಯ ವಿವಿಧಾಭರಣವನ್ನು ಪರಿಲಲಿತ ಕೃಷ್ಣಾಜಿನವ ಹೊದೆದರು ಹಾಯ್ಕಿ ಹಚ್ಚಡದ ನಳಿನ ಮುಖಿ ನಳಿಪ ಮುಕ್ತಾವಳಿ ಅಲಂಕಾರವನ್ನು ಉಗಿದು ಸಭೆಯೊಳಗೆ ಬಿಸುಟಳು ನಿಂದಳ ಬಲೆ ನಿಜವಾದ ರೂಪದಲ್ಲಿ. ಅವರ ಸಂಪೂರ್ಣವಾಗಿ ವಸ್ತ್ರಗಳನ್ನು, ಕಿರೀಟಗಳನ್ನು, ಕವಚಗಳನ್ನು ಎಲ್ಲವನ್ನು ತೆಗೆದಿಟ್ಬಿಟ್ರು. ಈ ಅಮ್ಮ ಮಹಾಪತಿವ್ರತೆಯಾಗಿರ್ತಕ್ಕಂಥ ದ್ರೌಪದಾದೇವಿ ತನ್ನ ಉಡುಪನ್ನು ಕಳಿಸಿ ಎಲ್ಲರೂ ಕೂಡ ನಾರು ಬಟ್ಟೆಯನ್ನು ಉಟ್ಟುಬಿಟ್ಟಿದ್ದಾರೆ. ಅಡವಿಗೆ ಹೊರಟುಬಿಟ್ಟಿದ್ದಾರೆ. ಬಂದರಿವರರ ಮನೆಗೆ ನೇಮವೇ ಎಂದು ಪದಕೆರಗಿದರೆ ಕಣುನೀರಿಂದ ನೆನೆದನು ತಂದೆ ಮಕ್ಕಳ ಬಿಟ್ಟು ಬದುಕುವನೇ. ಇಂದು ಮುಖಿ ಮರುಗಿದಳು ನಾವಿನ್ನೆಂದು ಕಾವ್ಯವು ನಿಮ್ಮ ನಕಟ ಎಂದಳತಿ ಮೋಹಿತೆಯಲ್ಲ ಕುಂತಿ ಕುಮಾರರಿಗೆ. ಪಾಪ ಕುಂತಿದೇವಿ ಬಂದು ಉದ್ದಕ್ಕೆ ನಮಸ್ಕಾರ ಮಾಡಮ್ಮ, ಈಗ ನಾವು ಹೊರಡ್ತಾ ಇದ್ದೀವಿ, ಸೋತುವೆ ಅಂದರೆ ಕಣ್ಣು ತುಂಬ ನೀರು ತಂದ್ಲು. ಪಾಪ ಏನು ಗತಿ ಮಾಡ್ತಾಳೆ ಮುದುಕಿ, ವಯಸ್ಸಾಗಿರತಕ್ಕಂಥ ತಾಯಿ ನಮ್ಮಮ್ಮ. ಇವರು ಕಳುಹಿಸಿಕೊಂಡರ ನೃಪಭವನವನು. ಏನು ಸುಮ್ಮನೆ ಎಲ್ಲದಲ್ಲೇ ಬಿಟ್ಟು ಹೊರಟ್ಬಿಟ್ರ ಕಾಡಿಗೆ. ಹೊರವಂಟರೊಡನೆ ಉತ್ಸವ ವಿಹೀನರು ವಿದುರ ಭೀಷ್ಮ ದ್ರೋಣ ಗೌತಮರು. ಪಾಪ ಅವ್ರಿಗೆ ಉತ್ಸಾಹನೇ ಇಲ್ಲ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಋಷಿಗಳು ಎಲ್ಲರೂ ಕೂಡ ಸಪ್ಪಗಿದರಂತೆ. ಅವನಿಪತಿ ದುರ್ಯೋಧನಾದಿಗಳು ಅವನ ಸಹಭವರುಳಿಯೇ ಬಂದುದು 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 ವಿವಿಧ ಜನದ ಒತ್ತೊತ್ತೆ ಮಸಗಿತು ರಾಜಬೀದಿಯಲ್ಲಿ. ಏನು ಸುಮ್ಮನೆ ಜನ ಸಂದಣಿಯೋ ಸಂದಣಿ. ಆದರೂ ಇವ್ರನ್ನ ಕಳಿಸೋದಕ್ಕೆ ಈ ದುರ್ಯೋಧನ ಮಕ್ಕಳು ಕರ್ಣ, ಧೃತರಾಷ್ಟ್ರ ಯಾರೂ ಬರಲಿಲ್ಲ. ಪಾಪ ಊರೂರೇ ಇವರಿಂದ ಬರ್ತಾ ಇದೆಯಂತೆ. ಮುಂತಣಾತನು ಪರ್ಥನಾತನ ಹಿಂದೆ, ಭೂಪತಿ ಧರ್ಮಪುತ್ರನ ಹಿಂದೆ, ಮಾದ್ರೀತನಯರಿಬ್ಬರ ಹಿಂದೆ ಪಾಂಚಾಲಿ ಹಿಂದೆ ಕುಂತೀದೇವಿತಾ, ಆಕೆಯ ಹಿಂದಣಾತನು ಭೀಮನಿಂದ ಮಂದಿ ತೋರಿದುದು ಒಬ್ಬರೊಬ್ಬರಿಗಿವರ ನಿರೀಕ್ಷಿಸುತ್ತ. ಅಲ್ಲಿ ನೋಡ್ತಾ ಇದ್ದೀರೇನ್ರಪ್ಪ, ಮುಂದೆ ಧರ್ಮರಾಜ, ಅವನ ಹಿಂದೆ ಅರ್ಜುನ, ಅವನ ಹಿಂದೆ ಮುಂದಣಾತನು ಪಾರ್ಥ, ಮುಂದೆ ಅರ್ಜುನ, ಹಿಂದೆ ಭೂಪತಿ ಧರ್ಮರಾಜ, ಆತನ ಹಿಂದೆ ಮಾದ್ರಿ ತನಯರು ನಕುಲ ಸಹದೇವ, ಅವರ ಹಿಂದೆ ದ್ರೌಪದಿ, ಅವರ ಹಿಂದೆ ಕುಂತಿದೇವಿ, ಎಲ್ರಿಗೂ ಕೂಡ ರಕ್ಷಣೆಯನ್ನು ಕೊಡತಕ್ಕಂಥ ಭೀಮ ಅವರ ಹಿಂದೆ ಹೋಗ್ತಾ ಇದ್ದಾರೆ. ನೋಡ್ರಪ್ಪ ಎಂಥ ಟೈಮು. ಹರನ ಜೋಡು ಮುರಾಂತಕನ ಸಮದೊಳು ತಮದೊರೆ ವಿರಿಂಚಿನ ಪಾಡು ಶಕ್ರನ ಸರಿಸದವರಿಗೆ ಭಂಗವೀ ವಿಧಿ ವಿಪತ್ತುಗಳೇ. ಏನು ಸುಮ್ಮನೆ ಅಷ್ಟದಿಕ್ಪಾಲಕರ ತ್ರಿಮೂರ್ತಿಗಳ ಶಕ್ತಿಯನ್ನು ಮೈವೆತ್ತಿರತಕ್ಕಂಥ ಇಂಥ ಪುಣ್ಯಾತ್ಮರಿಗೆ ಇಂಥ ಒಂದು ಪರಿಸ್ಥಿತಿನ. ನರನನಿ ಕೌರವರ ಮಿಕ್ಕಿನ ನರಜುಗಳ ಪಾಡೇನು ಶಿವ ಶಿವ, ಕರುಣೆ ಇಲ್ಲ ವಿಧಾತ್ರನೆಂದುದು ನೆರದ ಜನನಿಕರ. ಬ್ರಹ್ಮನಿಗೆ ಕರುಣೆ ಇಲ್ಲವೇ, ಇಂಥ ಪುಣ್ಯಾತ್ಮನನ್ನು ಕಾಡಿ ಕಳಿಸ್ತಿದಾರಲ್ಲ ಅಂತ ಎಲ್ಲ ಜನನಿಕರೆಲ್ಲ ಒದ್ದಾಡ್ತಾ ಇದ್ದಾರೆ. ಕರೆಸಿದನು ಪರಿವಾರವನು ನಿಮಗರಸು ಕೌರವನು ಎಮ್ಮ ಗಜರಥ ತುರಗ, ಒಟ್ಟಿಗೆ ಎತ್ತು ಬಂಡಿ ಗುಡಾರ ಕೊಪ್ಪರಿಕೆ, ಸರಕು ಸರ್ವಸ್ವಗಳು ಕೌರವನರ ಮನೆಗೆ ನಡೆಯಲಿ, ವನಾಂತರದೊಳಗಿರವು ನಮಗೆಂದರು ಹಿದರು. ಅರುಹಿದನು ಸಚಿವರಿಗೆ ಸಹದೇವ ಕರೆದನಂತೆ ಮಂತ್ರಿಗಳಿಗೆ. ಅಪ್ಪ, ಗಜ ತುರಗ ವಾಹನಗಳು, ಕುದುರೆ, ಆನೆ,
ಎಲ್ಲವೂ ಕೂಡ ಕೌರವನ ಒಂದು ಕಡೆ, ಅವನ ವಶ. ನೀವೆಲ್ಲರೂ ಕೂಡ ಅವನು ಹೇಳ್ದಂಗೆ ಕೇಳ್ರಿ, ಒಂದು ಮುಗೀತು, ನಾವೆಲ್ಲರೂ ಕೂಡ ಕಾಡಿಗೆ ಹೋಗ್ತೀವಿ ಅಂತ ಸಹದೇವ ಹೇಳಿದಂತೆ ಬಂದ್ರಂತೆ. ಅರಸ ಕೇಳಾಶ್ಚರ್ಯವನು ಗಜಪುರದ ಬೀದಿಗಳೋಳು, ಬೀದಿಯೊಳಿವರು ಬರುತ್ತೀರೇ, ದುರುಳ ದುಶ್ಯಾಸನನು ಮಿಗೆ ಹರಿತಂದ ನೇಡಿಸುತ್ತ. ಏನು ಎದುರುಗಡೆ ಒಂದು ದುಶ್ಯಾಸನ ಅವ್ರಿಗೆ ಅಣಗಿಸ್ತಾ ಬರ್ತಿದ್ದಾನಂತೆ. ಮೊದಲು ಕೂಡ ಅಡವೆಗಿದ್ದರೆ ನೀವು, ಇವಾಗೂ ಕೂಡ ನೀವು ಅಡವಿಗೆ ಹೋಗ್ರಿ, ನೀವು ಎತ್ತುಗಳ ಕಣೋ, ನಾವು ಹೊಡೆದಂಗೆ ನೀವು ಹೋಗಬೇಕು ಅಂತ ಅವನು ಹೀಯಾಳಿಸಿದ ದುಶ್ಯಾಸನ. ಅಷ್ಟೊತ್ತಿಗೆ ಭೀಮನಿಗೆ ಸಿಟ್ಟು ಬಂದುಬಿಡ್ತು. ಅಷ್ಟೊತ್ತಿಗೆ ಕಣ್ಣು ಸನ್ನೆ ಒಳಗೆ ಧರ್ಮರಾಜ ಅವನನ್ನು ತಡೆದಿದ್ದಾನೆ. ಅಪ್ಪ, ಸತ್ಯ ಭಗವಂತ ಇದನ್ನು, ನೀನು ಯಾಕೆ ಒದ್ದಾಡ್ತಿ, ಸುಮ್ಮನಿರು ಅಂತ. ಪುರವ ಹೊರವಂಟಿವರು ಗಂಗಾವರ ನದಿಯ ತೀರದಲ್ಲಿ ನಿಂದರು, ಪರಿಜನವ ಕಳುಹಿದರು ಧೃತರಾಷ್ಟ್ರನ ಪಸಾಯಿತರ. ಇವರೆಲ್ಲ ಬಂದುಬಿಟ್ರು ಪಾಪ. ಅಲ್ಲಿ ಒಂದು ಗಂಗಾ ನದಿ ತೀರದಲ್ಲಿ ನಿಂತಿದ್ದಾರಂತೆ. ಊರು ಜನರನ್ನು ಎಲ್ಲರನ್ನ ಕಳಿಸಿದಾರಂತೆ ಹಿಂದಕ್ಕೆ. ಗುರುಜನಕ್ಕೆ ಪೊಡವಂಟು, ಗುರುಗಳಿಗೆ ನಮಸ್ಕಾರ ಮಾಡಿ ಬೀಳ್ಕೊಂಡಿವರು ನದೀಜ ದ್ರೋಣ ಕೃಪರನು ಕರೆದು ಕುಂತಿಯ ನಿಲ್ಲಿಸಿದರು ವಿದುರನ ನಿವಾಸದಲ್ಲಿ. ಕೃಪಾ ದ್ರೋಣ ಇವ್ರನ್ನೆಲ್ಲ ಕಳಿಸಿಬಿಟ್ಟು ನಮಸ್ಕಾರ ಮಾಡಿ ಭೀಷ್ಮ ಅವ್ರನ್ನ ವಿದುರನ ಮನೆಗೆ ತಾಯಿಯನ್ನು ಬಿಟ್ಟಿದ್ದಾರಂತೆ. ಅಮ್ಮ, ನೀನು ನಾವು ಬರೋವರೆಗೂ ವಿದುರನ ಮನೆಗೆ ರಮ್ಮ ಅಂತ ಹೇಳಿ ಕಳುಹಿ ಮರಳಿದು ವಿದುರನ ರಸನ ನಿಲಯ ಕೈ ತಂದನು. ಕುಮಾರರ ಕಳುಹಿ ಬಂದೈ ತಮ್ಮ ಮತವೆನ ಅಥವೇನ ಯುಧಿಷ್ಠಿರನ, ಉಳಿದವರ ಹದನೇನು ದುರುಪತಿ ಲಲನೇನಂದಳು. ನಿಧಾನವ ತಿಳಿದು ಬಂದೈ ಹೇಳೆನು ಧೃತರಾಷ್ಟ್ರ ಬೆಸಗೊಂಡ. ವಿದುರ ನೇರವಾಗಿ ಧೃತರಾಷ್ಟ್ರನ ಆಸ್ಥಾನಕ್ಕೆ ಬಂದಾಗ ಧೃತರಾಷ್ಟ್ರ ಕೇಳ್ತಾನಂತೆ, ಅವರೆಲ್ಲ ಇಲ್ಲಿ ಹೆಂಗೋದ್ರು, ಎಲ್ಲಿಗೋದ್ರು, ಇವು ಹೋಗ್ಬೇಕಾದ್ರೆ ಅವ್ರ ಮುಖ ಲಕ್ಷಣ ಹೆಂಗಿತ್ತು, ಅವೆಲ್ಲ ಸುದ್ದಿ ಕಟ್ಕೊಂಡು ನೀನು ನಮಗೇನು ಮಾಡ. ದ್ರೌಪದಿ ಹೆಂಗಿದ್ಲು, ಧರ್ಮರಾಜ ಹೆಂಗಿದ್ದ, ಅವಾಗ ಹೇಳ್ತಾನಂತ ವಿದುರ, ತ್ಯಾಪುರ್ನ ಮಗನೇ, ದೊಡ್ಡಪ್ಪ ನೀನು ಅಣ್ಣ ಆಗಿದ್ದೆ, ನಾಚಿಕೆ ಆಗಲೇನ. ಮುನಿಪ ಜಪಿಸುತ್ತ ಹೋದನ ಅಗ್ನಿಯವೆನುತ ಸೂಕ್ತವ, ಆಗ್ನೇಯ ಮಂತ್ರ ಜಪಿಸ್ಕೊಂಡು ಹೋದ ಕಣೋ ಧರ್ಮರಾಜ. ಹತ್ಕೊಂಡು ಉರಿಯುತ್ತ ಕಣ ನಿಂದೆಲ್ಲ ಸಾಮ್ರಾಜ್ಯ ಧೃತರಾಷ್ಟ್ರ. ಅಣ್ಣ ನಾಚಿಕೆ ಆಗಲ್ಲ ನನಗೆ, ಬೆಂಕಿ ಬಿತ್ತು ನಿಮ್ಮ ಸಾಮ್ರಾಜ್ಯಕ್ಕೆ. ಕೈದುವಿನ ಎತ್ತುಗೈದುವಿನ ನಿಲಜನು ದುಗುಡದಲ್ಲಿ ಫಲುಗುಣ ಯಮಳರೊಂದಾಗಿ. ಏನು ಸುಮ್ಮನೆ ಭೀಮಸೇನ ಗದೆನ ಹೆಗಲ ಮೇಲೆ ಹೊತ್ಕೊಂಡು ಹೋದ, ಅವನ ಪರಾಕ್ರಮ ನೋಡಬೇಕು, ಆಮೇಲೆ ಅದರ ಕತೆ ಮುಗಿಲಿದೆಲ್ಲ. ವನಿತೆಯನ್ನು ನಡುವಿಟ್ಟು ಮಧ್ಯದಲ್ಲಿ ಆ ದ್ರೌಪದಿಯನ್ನು ನಿಲ್ಲಿಸಿಕೊಂಡು ಹೊರವಂಟರು ಯುಧಿಷ್ಠಿರ ನೃಪತಿ. ಹೋಗ್ತಿದ್ದಾನಪ್ಪ ಧರ್ಮರಾಜ, ನಿಯತದಿ ನೆನೆವುತ್ತಿದ್ದನು, ಸುಮ್ಮನೆ ಹೋಗ್ತಿಲ್ಲ ಅವನು. ನಿಯತದಿ ನೆನೆವುತ್ತಿದ್ದನು ವೀರನಾರಾಯಣನ ಪದಯುಗವ. ಆ ವೀರನಾರಾಯಣನ ಒಂದು ಕೃಷ್ಣ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡ್ತಾ ಹೋಗ್ತಿದ್ದಾನೆ. ಸುಮ್ಮನೆ ಬಿಡುತ್ತೇನೆ ನಿನಗೆ ಆ ಪಾಪ, ಏನೋ ಧೃತರಾಷ್ಟ್ರ ವಯಸ್ಸಾಗಿದೆಯಲ್ಲಪ್ಪ, ನಿನಗೇನು ಜ್ಞಾನ ಇದೆಯಾ ಅಂತ ಹೇಳಿದ್ದೇನೆ ಅಂತಕ್ಕಂಥದ್ದಕ್ಕೆ ಅಲ್ಲಿಗೆ ಸಮಾಪ್ತಿಯಾಗಿದೆ ಈ ಒಂದು ಸಂಧಿ. ಇತಿ ಶ್ರೀಮದ ಚಿಂತ್ಯ ಮಹಿಮಗದುಗು ವೀರನಾರಾಯಣ ಚರಣಾರವಿಂದ ಮಕರಂದ ಮಧುಪಾನ ವರಪುಷ್ಟ ವಚಶ್ವತ್ಪತಿ ನಿಕಾಯ ಶ್ರೀಮತ್ಕುಮಾರ ವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾ ಮಂಜರಿಯೋಳ್ ಸಭಾಪರ್ವಂ ಸಮಾಪ್ತಮಾದುದು. ಇಲ್ಲಿಗೆ ಸಭಾಪರ್ವ ಮುಗೀತು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.